ನನಗೆ ಅರ್ಥವಾಗ್ತಿದ್ದಿಲ್ಲ. ಆದ್ರೆ ಜವಾಬ್ದಾರಿ ರಹಿತವಾಗಂತೂ ಮಾತನಾಡ್ತಿದ್ದಾರೆ. ಒಂದು ಸಲ ಕರಾವಳಿಯ ಬಗ್ಗೆ ಈ ರೀತಿ ಹೇಳಿಕೆಯನ್ನು ಕೊಟ್ರೆ ಯಾವ ಇನ್ವೆಸ್ಟರ್ಸ್ ಬರ್ಲಿಕ್ಕೆ ಧೈರ್ಯ ಮಾಡ್ತಾರೆ? ಅಂದ್ರೆ ಜವಾಬ್ದಾರಿಯಿಂದ ನುಳ್ಚ್ಕೊಂಡು ಅಥವಾ ಆ ಜವಾಬ್ದಾರಿ ಸ್ಥಾನಕ್ಕೆ ಧಕ್ಕೆ ತರೋ ರೀತಿ ಇವತ್ತು ನಡ್ಕೊಂಡ್ರು. ಅವರ ಸ್ಥಾನಕ್ಕೆ ಚ್ಯುತಿಯನ್ನು ತಂದಂತ ವ್ಯಕ್ತಿ ಇವತ್ತು ಶ್ರೀಯುತ ಪ್ರಿಯಾಂಕ ಖರ್ಗೆ ಅವರು ನಿಜಕ್ಕೂ ಇದು ಖಂಡನೀಯವಾದಂತದ್ದು. ಇವರು ಸ್ಥಾನಕ್ಕೆ ಒಂದು ಘನತೆಯನ್ನು ತರ್ತಕ್ಕಂಥದ್ದಲ್ಲ, ಘನತೆಯಿಂದ ಮಾತನಾಡಿದ್ದಲ್ಲ. ಈಗ ಕರಾವಳಿ ಭಾಗದಲ್ಲಿ ಈಗಾಗಲೇ ಎಲ್ಲಾ ವಿಷಯಗಳು ತಾವು ಮಾತನಾಡಿದ್ದಾರೆ. ಈಗ ನಾನು ಒಂದೇ ಒಂದು ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರನ್ನು ವಿನಂತಿ ಮಾಡತಕ್ಕಂಥದ್ದು, ಇವತ್ತು ನಿಮ್ಮಲ್ಲಿರ್ತಕ್ಕಂತಹ PU ಕಾಲೇಜುಗಳಲ್ಲಿ ಸರಿಸುಮಾರು 50 ರಿಂದ 60 ಕಾಲೇಜುಗಳಲ್ಲಿ ಶೂನ್ಯ ರಿಸಲ್ಟ್ ಅಮ್ಮ, ಝೀರೋ ರಿಸಲ್ಟ್ ಲೆಕ್ಕ ಹಾಕಿ. ಎಜುಕೇಶನ್ ಬೇರೆ, ಇನ್ವೆಸ್ಟ್ಮೆಂಟ್ ಬೇರೆ. ಎಜುಕೇಶನ್ ವೈಸ್ ನೋ ಪ್ರಾಬ್ಲಮ್, ಬಟ್ ಇನ್ವೆಸ್ಟ್ಮೆಂಟ್ ಕರಾವಳಿ ಭಾಗದಲ್ಲಿ ಅಮ್ಮ ನಮ್ದು ಕಳೆದ ವಾರ ಏನಾಯ್ತು, ಕಳೆದ ಒಂದು 15 ದಿವಸ ಹಿಂದೆಗಡೆ ಒಂದು ಘಟನೆ ನಮ್ಮ ಕರ್ನಾಟಕದಲ್ಲಿ ನಡೆದೋಯ್ತಮ್ಮ. ಅದಕ್ಕಿಂತ ಮೊದಲು ಹಲವಾರು ಘಟನೆ ನಡೆದಿದೆ. ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ, ಅದ್ರ ಬಗ್ಗೆ ನಾನು ಮಾತಾಡೋಲ್ಲ. ಈಗ 15 ದಿವಸ ಹಿಂದೆಗಡೆ ನಮ್ಮ ಕರ್ನಾಟಕದಲ್ಲಿ ಏನಾಯ್ತು, ಈಗ ನಮ್ಮ ದೇಶದಲ್ಲಿ ಏನಾಗಿದೆ, ರೇರ್ ಅರ್ತ್ ಮೆಟೀರಿಯಲ್ಗಳನ್ನ ನಮ್ಮ ದೇಶೀಯವಾಗಿ ನಾವು ಅದನ್ನ ಉತ್ಪಾದನೆ ಮಾಡಬೇಕು ಅಂತ ಹೊರಟಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಒಳ್ಳೆಯ ಯೋಜನೆ ಅದು, ಯಾಕಂದ್ರೆ ಅದು ಬೇರೆ ದೇಶದ ಮೇಲೆ ತುಂಬಾ ಅವಲಂಬಿತವಾಗಿದೆ ನಮ್ಮ ದೇಶ. ಅದನ್ನ ತಪ್ಪಿಸಬೇಕು ಅಂತ ಹೊರಟಿದ್ದಾರೆ. ಹೊರಟಂತ ಸಂದರ್ಭದಲ್ಲಿ ಏನಾಯ್ತು, ನನ್ನ ಕರಾವಳಿ ಭಾಗದಲ್ಲಿ ಆ ರೇರ್ ಅರ್ತ್ ಮೆಟೀರಿಯಲ್ ನ ಒಂದು ಕಾರ್ಖಾನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕನ್ನಡಿಗರೇ ಮುಂದೆ ಬಂದ್ರು. ನಿಜವಾಗಿಯೂ ಅವ್ರಿಗಾದಂತಹ ಉಸಿರುಗಟ್ಟಿದ ವಾತಾವರಣ ಏನಿದೆ, ಇಲ್ಲಿರ್ತಕ್ಕಂಥ ಲಂಚದ ಭ್ರಷ್ಟಾಚಾರದ ವಾಸನೆ ತಡ್ಕೊಳಕ್ಕಾಗ್ದೇನೆ ಜೊತೆಗೆ 125 ಎಕರೆ ಭೂಮಿ ಬೇಕಾಗಿತ್ತು. ಇವರು ಕರಾವಳಿ ಭಾಗದಲ್ಲಿ ಕೊಡ್ಲಿಕ್ಕಾಗಲಿಲ್ಲ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಹೋಗಿದೆ, ಅವರು ಕೇವಲ 15,000 ನಿಮ್ದೊಂದು ಕ್ವಿಕ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮಿನಿಸ್ಟರ್ ಒಬ್ರು ಪ್ರದೇಶದ ಬಗ್ಗೆ ಮಾತನಾಡುವಾಗ 100 ಕಣ್ಣಾಗಿರ್ಬೇಕು ಸರ್. ಇನ್ವೆಸ್ಟ್ ಮಾಡ್ಲಿಕ್ಕೆ ಹೆದರ್ತಿದ್ದಾರೆ ಅಂದ್ಬಿಟ್ರೆ ನಾಳೆ ದಿನ ಧೈರ್ಯವಂತರು ಕೂಡ ಹೆದರೋ ರೀತಿ ಪರಿಸ್ಥಿತಿ ಬರಲ್ವಾ? ವಸ್ತುಸ್ಥಿತಿ ಅದಿದೆ. ಯಾಕಂದ್ರೆ ಬಿಜೆಪಿಯ ಕಾರಣವಾಗಿ ವಸ್ತುಸ್ಥಿತಿ ಅದಿದೆ. ಕೇಳಿಸ್ಕೊಳ್ಳಿ. ಈಗ ಅಂದ್ರೆ ಬಿಜೆಪಿ ನಿಮ್ಮ ಒಳ್ಳೆ ಅಧಿಕಾರಿಗಳಿದ್ದಾರೆ, ಈಗ ಒಪ್ಕೊಂಡ್ರು ಅವರು. ಈಗ ಸ್ವಾಮೀಜಿಗಳು 2023ರಲ್ಲಿ ಕೇಳಿಸ್ಕೊಳ್ಳಿ. ಈಗ ಇದು ನಿಂತಿಲ್ಲ. ಯಾರೊಬ್ಬ ಜಾರ್ಖಂಡ್, ಕಳೆದ ವರ್ಷ ಜಾರ್ಖಂಡ್ ಅವನೊಬ್ಬ ಬಂದ್ ಕೆಲಸ ಮಾಡ್ತಾನಲ್ಲಿ, ಇಲ್ಲಿ ಮಂಗಳೂರು ಭಾಗದಲ್ಲಿ 15 ವರ್ಷ ಬಂದ್ ಕೆಲಸ ಮಾಡ್ತಾನೆ. ನೀನು ಬಾಂಗ್ಲಾದೇಶ್ ಅಂತ ಹೋಗಿ 4 ಜನ ಹುಡುಗರು ಹೊಡಿತಾರೆ. ಮಹಿಳೆಯರು ಬಟ್ಟೆ ಹಾಕೊಂಡಿದ್ದಾರೆ, ಮಹಿಳೆಯರು ಪಾಶ್ಚಾತ್ಯ ಹಾಕೊಂಡಿದ್ದಾರೆ ಅಂತ ಹೇಳಿ ಅವ್ರನ್ನ ಕ್ಲಬ್ ಇಂದ ಇಟ್ಕೊಂಡು ಈಚೆ ಕರ್ಕೊಂಡ್ಬಂದು ಹೊಡೆದಿದ್ದೀರಿ. ಆದ್ರೆ ಹೊಡೆದವ್ರೆ ನಿಮ್ಮ ಕೋಮುವಾದಿಗಳು. 2023 ಬಿಟ್ಬಿಡಿ. 2023 ಸ್ಟೂಡೆಂಟ್ಸ್ ಬೀಚ್ ಹೋದ್ರೆ ನೀವು ಕೆಟ್ಟ ಹೆಸರನ್ನ ಯಾಕೆ ತಂದಿದ್ದೀರಾ ಅಂತ ಗೊತ್ತಾ? ನೀವು ಮಂಗಳೂರು ಭಾಗಕ್ಕೆ, ಕರಾವಳಿ ಭಾಗಕ್ಕೆ ಕೆಟ್ಟ ಹೆಸರು ತಂದಿದ್ದೀರಾ ಈ ರೀತಿಯಾಗಿ ಅಂತ ಸಮಜಾಯಿಸಿ ಕೊಡ್ಬೇಡಿ. ಅದಕ್ಕೆ ನಿಮ್ಮ ಕೋಮುವಾದಿಗಳು ಅದಕ್ಕೆ ಕೋಮು ಪ್ರಚೋದನೆಯ ವಿರುದ್ಧವಾದಂತಹ ಕಾನೂನು ಬಿಡಿ. ಕಾನೂನು ತಗೊಂಡು ಬಂದ್ರೆ ಅವರೆಲ್ಲ ಉತ್ತರ ಕೊಡ್ಲಿ, ಕಂಪ್ಲೀಟ್ ಮಾಡ್ಲಿ, ಕಂಪ್ಲೀಟ್ ಮಾಡ್ಲಿ. ಎರಡು ವ್ಯಾಲಿಡ್ ಪ್ರಶ್ನೆ. ಒಂದು 125 ಎಕರೆ ಭೂಮಿ ಕೊಡ್ಲಿಲ್ಲ ಯಾಕೆ ಅನ್ನೋದು. ಎರಡನೆಯದು 3 ವರ್ಷ ಬಂತು ಸರ್ಕಾರ, ಇನ್ನೆಷ್ಟು ಹಿಂದಿಂದೇ ಬ್ಲೇಮ್ ಮಾಡ್ತಿರ್ತೀರಿ, ಈಗಿಂದೇನು? ಈಗ ಅವರು 20 ವರ್ಷದಿಂದ ಸಾಕಿರತಕ್ಕಂತಹ ಆ ಬೀಜ ಇದೆಯಲ್ಲ, ವಿಷ ಬೀಜ ಇದೆಯಲ್ಲ, ಅದು ಇವಾಗ್ಲೂ ಕೂಡ ಹೋರಾಟಗಾರರು ಜೊತೆಯಲ್ಲಿದ್ದಾರೆ. ಮೊದಲನೇದಾಗಿ ಕ್ಷಮೆ ಇರಲಿ ಲಕ್ಷ್ಮಣ್ ಸರ್, ಕ್ಷಮೆ ಇರಲಿ. 23 ನಿಮಿಷ ವಾಪಸ್ ಬರೋಣ ಸರ್. 23 ನಿಮಿಷ ನಿಮ್ಮನ್ನು ಕಾಯ್ತಾ, ಯಾಕಂದ್ರೆ ಕರಾವಳಿ ವಿಚಾರವನ್ನ ಮಾತನಾಡಿ ನಂತರದಲ್ಲಿ ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರಬೇಕಾಗಿತ್ತು. ಹಾಗಾಗಿ ನಿಮ್ಮನ್ನು ಕಾಯಿಸೋದಕ್ಕೆ ಮೊದಲನೇದಾಗಿ ಕ್ಷಮೆ ಇರಲಿ ಸರ್. ಲಕ್ಷ್ಮಣ್ ಸರ್, ನನ್ನ ಹೋಮ್ವರ್ಕ್ ತಪ್ಪಿದ್ರೆ ಕರೆಕ್ಟ್ ಮಾಡಿ ಹೇಳಿ. ಇಷ್ಟೊತ್ತು ನಾವು ಕರಾವಳಿ ಬಗ್ಗೆ ಮಾತನಾಡ್ತಾ ಇದ್ವಿ, ಕಲ್ಯಾಣ ಕರ್ನಾಟಕ ಭಾಗ. ಇತ್ತೀಚೆಗೆ ಗೋವಿಂದ ರಾವ್ ಅವರು ವರದಿ ಬಂತು ಸರ್. ರಾಜ್ಯದಲ್ಲಿ ಇರತಕ್ಕಂತ 236 ತಾಲೂಕುಗಳ ಪೈಕಿ 177 ತಾಲೂಕುಗಳು ಹಿಂದುಳಿದಿರೋದು. ಅದರಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು ಇರೋದು ಕಲಬುರಗಿಯಲ್ಲೇ. 59 ಅತ್ಯಂತ ಹಿಂದುಳಿದ ತಾಲೂಕುಗಳ ಪೈಕಿ 39 ಕಲಬುರಗಿಯಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು. ಲಕ್ಷ್ಮಣ್ ಸರ್, ಕರೆಕ್ಟಾ ಇದು? ಕರೆಕ್ಟ್ ಇದೆ ಮೇಡಮ್, ಕರೆಕ್ಟ್ ಇದೆ. ಇದರಲ್ಲಿ ಏನು ಸಂಶಯ ಇಲ್ಲ.
ಈಗ ಆ ವಿಷಯಕ್ಕೆ ಬರಬೇಕು. ಕಲ್ಯಾಣ ಕರ್ನಾಟಕ ಪ್ರದೇಶ ಏನದಲ್ಲ ಐತಿಹಾಸಿಕವಾಗಿ ನೀವು ನೋಡ್ಬೇಕಾಗ್ತದೆ. ಯಾಕಂದ್ರೆ ನಮಗ್ ಆಳದವರು ನಿಜಾಮರಿಗೆ ಮತ್ ಮೈಸೂರು ಮಹಾರಾಜರಿಗೆ ಹೋಲಿಸ್ತಾರ. ಮೈಸೂರು ಮಹಾರಾಜರು 100 ಸ್ಪೀಡ್ ಆಗಿ ಡೆವಲಪ್ ಮಾಡ್ತಾ ಇದ್ರು. ನಮ್ ನಿಜಾಮರು ಡೆವಲಪ್ ಮಾಡಿದ್ದಾರ, ಆದ್ರೆ 10-15 ಸ್ಪೀಡ್ ಇತ್ತು. ನಮ್ ಐತಿಹಾಸಿಕ ಹಿನ್ನೆಲೆಯಿಂದಲೂ ನಮ್ದು ಹಿಂದುಳಿಕೆ ಇತ್ತು. ಮತ್ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಏನಾಗಿದೆ ಕಣ್ಣಿಗೆ ಕಾಣೋದು. ಇವತ್ತಿನ ದಿವಸ ಸೆಂಟ್ರಲ್ ಯೂನಿವರ್ಸಿಟಿ ಅನ್ರಿ, ESI ಹಾಸ್ಪಿಟಲ್ ಅನ್ರಿ, ಪೊಲೀಸ್ ಟ್ರೈನಿಂಗ್ ಸೆಂಟರ್ ಅನ್ರಿ, ಹೆದ್ದಾರಿಗಳನ್ರಿ, ರಸ್ತೆಗಳನ್ರಿ, ಜಯದೇವ್ ಹಾಸ್ಪಿಟಲ್ ಅನ್ರಿ, ಕಣ್ಣಿಗೆ ಕಾಣಂತ ಭೌತಿಕವಾದಂತ ಅಭಿವೃದ್ಧಿಗಳು ಏನೇ ಆಗ್ಯವ. ವಿಶೇಷವಾಗಿ 371 ಜೆ ಕಲಂ ಸುಮಾರು 20 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೋತಾ ಬರ್ತಾ ಇದ್ದೀವಿ. ಇದಕ್ಕೆ ಒಂದು ರಾಜಕೀಯ ಇಚ್ಛಾಶಕ್ತಿ ಸಿಕ್ತು, ರಾಜ್ಯ ಸರ್ಕಾರದಿಂದ ಸಿಕ್ತು. ಕೇಂದ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರು ಅಂತ ಹೇಳಿ 371 ಜೆ ಕಲಂ 2013 1ನೇ ತಾರೀಕಿಗೆ ರಾಷ್ಟ್ರಪತಿ ಅಂಕಿತಾಗಿ ಇದು ಜಾರಿಗೆ ಬಂತು. ಜಾರಿಗೆ ಬಂದ ನಂತರ ನಮ್ಮಲ್ಲಿ ಮೆಡಿಕಲ್ ಸೀಟ್ಗಳು, ಇಂಜಿನಿಯರಿಂಗ್ ಸೀಟ್ಗಳು, ಪ್ರೊಫೆಷನಲ್ ಸೀಟ್ಗಳು ಈಗ 10 ವರ್ಷದಲ್ಲಿ 51,000 2014ರಿಂದ 2021ಕ್ಕೆ 51,000 ಪ್ರೊಫೆಷನಲ್ ಸೀಟ್ ತಗೊಂಡಿದ್ದೀವಿ ನಾವು. ಹಿಂದೆ 371 ಜೆ ಕಲಂ ಬರೋಕ್ಕಿಂತ ಮೊದಲ ನಮಗೆ 150 ಮೆಡಿಕಲ್ ಸೀಟ್ ಸಿಗ್ತಾ ಇದ್ದು. ಈಗ 1,000, 1,100, 1,200 ಮೆಡಿಕಲ್ ಸೀಟ್ ಸಿಗ್ತಾ ಇದ್ದಾವ. ಇಂಜಿನಿಯರಿಂಗ್, ಡೆಂಟಲ್, ವೆಟರ್ನರಿ ಎಲ್ಲ ಹಿಡಿದ್ರ ನಮಗೆಲ್ಲ ಪ್ರತಿ ವರ್ಷ ಏನದಲ್ಲ 5-6 ಸಾವಿರ. ಇಲ್ಲಿ ತನಕ 10 ವರ್ಷದಲ್ಲಿ ನಾವು 51,000 2024 ತನಕ, ಈ 2025 ತನಕ 55,000 ನಾವು ಸೀಟ್ ತಗೊಂಡಿದ್ದೀವಿ. ಮತ್ತೆ ನಮ್ಗ ನೌಕರಿಗಳಲ್ಲಿ ನಾನು ಯಾವ ಪಕ್ಷಕ್ಕೆ ಸಂಬಂಧ ಇಲ್ಲ, ನಾನು ಪಕ್ಷಾತೀತವಾಗಿ ಹೋರಾಟ ಮಾಡ್ಕೊಂಡು ಬಂದಂತ ವ್ಯಕ್ತಿ. ನೌಕರಿಗಳು, ಸರ್ಕಾರಿ ನೌಕರಿಗಳಲ್ಲಿ ನಮಗೇನದಲ್ಲ 6% ಇದ್ದಿಲ್ಲ. ಈಗ ಸರ್ಕಾರಿ ನೌಕರಿಗಳಲ್ಲಿ ನಮಗೆ 75% ನಮ್ಮ ಪಾಲಿನ ನೌಕರಿಗಳು ಸಿಕ್ಕವ. ಸರ್ಕಾರ ಅಂಕಿಅಂಶಗಳು ಸಹಿತ ಹೇಳ್ತಾ ಇದ್ದೀನಿ. ರಾಜ್ಯ ಮಟ್ಟದಲ್ಲಿ ನಮ್ಗೆ 75% ಸ್ಥಾನಗಳು ಸಿಕ್ಕವ. ಇನ್ನ 25% ಸ್ಥಾನಗಳು ಭರ್ತಿ ಆಗ್ಬೇಕಾಗ್ಯದ. ನಾನು ಈ ಸಂದರ್ಭದಲ್ಲಿ ಹೇಳೋದೇನಂತಂದ್ರ, ಪ್ರಿಯಾಂಕ್ ಖರ್ಗೆ ಅವರದು ಏನದಲ್ಲ, ಅವರು ಒಂದು ಸಂವಿಧಾನಿಕ ಸ್ಥಾನಮಾನ ಇದ್ದಾರೆ. ಅವರು ಸಮರ್ಥವಾಗಿ ಯಾವುದೇ ವಿಷಯ ಸದನದಲ್ಲಾಗಿ ಸದನ ಹೊರಗಾಗ್ಲಿ ಆಧಾರ ಇಟ್ಕೊಂಡೇ ಮಂಡನೆ ಮಾಡಿದ್ದು ನೀವು ಕೇಳಿದ್ದೀರಿ, ನಾವು ಕೇಳಿದ್ದೀವಿ. ನಿಮ್ಮ ಟಿವಿಯಲ್ಲಿ ನೀವು ಸಹ ಬಹಳಷ್ಟು ಸರಿ ಚರ್ಚೆ ಮಾಡಿದ್ದೀರಿ. ಅದಕ್ಕೆ ನಾನು ನಮ್ಮ ಭಾಗದ ಒಬ್ಬ ಸಮರ್ಥವಾದ ಮಂತ್ರಿ ಏನದಲ್ಲ, ಯಾವ ಪಕ್ಷಕ್ಕೆ ಸಂಬಂಧದ ನಾನು ಮುಖ್ಯ ಅಲ್ಲ, ಅವ್ರು ಸಮರ್ಥವಾಗಿ ಏನದಲ್ಲ ಅಧ್ಯಯನ ಮಾಡ್ಲಾರ್ದೆ ಏನು ವಿಷಯ ಮಂಡನೆ ಮಾಡಲ್ಲ ಅಂತ ನಿಮ್ಗೆ ಪ್ರಶ್ನೆ ಲಕ್ಷ್ಮಣ್ ಸರ್. ಗೋವಿಂದರಾವ್ ಅವರ ವರದಿ ಪ್ರಕಾರವೂ ನೋಡೋದಾದ್ರೂ, ಬಿಜೆಪಿಗರ ಆರೋಪದ ಪ್ರಕಾರವೂ ನೋಡೋದಾದ್ರೂ ಕೂಡ ಇಡೀ ರಾಜ್ಯದಲ್ಲಿ ಬೇರೆ ಎಲ್ಲಾ ಭಾಗಗಳಿಂದ ನೀವು ಹೇಳ್ಬೋದು ಐತಿಹಾಸಿಕ ಹಿನ್ನೆಲೆ ಇದೆ, ಹಿಂದುಳಿಲಿಕ್ಕೆ ಸರಿಯೇ. ಆದ್ರೆ ಸರ್ಕಾರ ಅಂತ ಅಸ್ತಿತ್ವಕ್ಕೆ ಬಂದ್ಮೇಲೆ ಆಗಿದ್ದೇನೋ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತಲ್ಲ. ಈ ದಶಕಗಳ ಕಾಲ ಉರುಳೋಯ್ತು. ಇಷ್ಟು ಕಾಲದಲ್ಲಿ ಹಾಗಾದ್ರೆ ಕೇವಲ ಸೀಟ್ಗಳು, ನೌಕರಿಗಳು ಹೆಚ್ಚಾಗಿದ್ದಷ್ಟೇನಾ? ರಸ್ತೆ ಅಭಿವೃದ್ಧಿ ಆಗಿದೆಯಾ? ಕುಡಿಯೋ ನೀರಿನ ಫೆಸಿಲಿಟಿಗಳಿದೆಯಾ? ಈ ರೀತಿಯ ಪ್ರಶ್ನೆಗಳು ಬಂದ್ಬಿಡುತ್ತೆ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ 39 ತಾಲೂಕು ಔಟ್ ಆಫ್ 59, 59ರಲ್ಲಿ 39 ತಾಲೂಕುಗಳು ಕಲಬುರಗಿಯಲ್ಲೇ